ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಹಾನಂದಿಯ ಮುಂದಿನ ಪ್ರಯಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಾನು ಮಹಾನಂದಿ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಅಹೋಬಿಲಂ. ನಾವು ಅಹೋಬಿಲಂಗೆ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು ಅನಿಸುತ್ತೆ. ಅದು 6:30 ಆಗಿತ್ತು. ನಾವು ನೇರವಾಗಿ ಅಹೋಬಿಲಂ ಬಂದಮೇಲೆ ರೂಮ್ಗಳನ್ನ ಸರ್ಚ್ ಮಾಡಿದ್ವಿ. ಬಟ್ ನಮ್ಗೆ ಎಲ್ಲೇ ಆಗಲಿ ರೂಮ್ ಸಿಗ್ತಿರೋ ಕಾರಣ ಸರಿ ನಮ್ಗೆ ಇನ್ನಿಲ್ಲಿ ಸ್ಟೇ ಆಗೋಕ್ಕಾಗುತ್ತೋ ಇಲ್ಲವೋ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ಎಗುವಾ ಅಹೋಬಿಲಂಗೆ ಹೋದ್ವಿ. ಇನ್ನೊಂದೇನೆಂದರೆ ಈ ಅಹೋಬಿಲಂಗಳಲ್ಲಿ 2 ಭಾಗಗಳಾಗಿ ವಿಂಗಡಣೆ ಆಗಿದೆ. ಅದರಲ್ಲಿ ಒಂದು ದಿಗುವ ಅಹೋಬಿಲಂ, ಇನ್ನೊಂದು ಎಗುವಾ ಅಹೋಬಿಲಂ. ಎಗುವಾ ಅಹೋಬಿಲಂ ಅಂದರೆ ಅದು ಬೆಟ್ಟದ ಮೇಲಿರುತ್ತೆ. ಇವಾಗ ನೋಡಿದ್ರಲ್ಲ ಆ ಒಂದು ಫಾರೆಸ್ಟ್ ನಡುವೆ ನಾವು ಈ ಎಗುವಾ ಅಹೋಬಿಲಂನ ಸೇರ್ಕೋಬೇಕಾಗುತ್ತೆ. ಮತ್ತು ಅಲ್ಲಿನ ಜನರೆಲ್ಲ 7ಗೆ ಕ್ಲೋಸ್ ಆಗುತ್ತೆ ಅಂತ, ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಆದಷ್ಟು ಬೇಗನೆ ಬಂದು ದೇವಸ್ಥಾನವನ್ನು 7 ಗಂಟೆಗೆಲ್ಲ ತಲುಪಿದ್ವಿ. ಏನಂದರೆ ನಮಗೆ ದರ್ಶನವೂ ತುಂಬ ಚೆನ್ನಾಗಾಯಿತು. ಸೊ 7:30 ಅಷ್ಟೊತ್ತಿಗೆಲ್ಲ ನಾವು ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ಕೆಳಕ್ಕೆ ಹೋಗಿ ರೂಮ್ ಹುಡುಕಿ ತಿರ್ಗಾ ಇದು ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾವು ಮೇಲ್ಗಡೆನೆ ಅಂದರೆ ಎಗುವಾ ಅಹೋಬಿಲಮಲ್ಲೇ ನಾವು ರೂಮ್ ಮಾಡಿ ಅಲ್ಲೇ ಸ್ಟೇ ಆದ್ವಿ. ಇನ್ನೊಂದು ಎಗುವಾ ಅಹೋಬಿಲಮಲ್ಲಿ ಎಲ್ಲೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ, ಫೋನ್ ಏನೂ ಕೂಡ ಯೂಸ್ ಆಗೋದಿಲ್ಲ ಅಲ್ಲಿ. ಸೊ ನಾವು ಅಲ್ಲೇ ರೂಮ್ ಮಾಡಿದ್ವಿ. ದೇವಸ್ಥಾನದ ಛತ್ರನೇ ಅಲ್ಲೇ ಊಟ ಇಡ್ತಾರೆ. ಊಟ ಎಲ್ಲ ಮಾಡಿ ನಾವು ಅಲ್ಲೇ ಸ್ಟೇ ಆಗಿ ತಿರ್ಗಾ ಮಾರ್ನಿಂಗ್ 6ಗೆ ಎದ್ದು ಮತ್ತು ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಎಗುವಾ ಅಹೋಬಿಲಮಲ್ಲಿರುವ ಒಂದು ಜ್ವಾಲಾ ನರಸಿಂಹಸ್ವಾಮಿನ ನೋಡೋಕೆ ಹೋದ್ವಿ. ಇನ್ನೊಂದೇನೆಂದರೆ ಈ ಕ್ಷೇತ್ರವನ್ನು ನವನಾರಸಿಂಹ ಕ್ಷೇತ್ರ ಅಂತ ಸಹ ಕರೀತಾರೆ. 9 ನಾರಸಿಂಹ ಕ್ಷೇತ್ರಗಳು ಇರೋದ್ರಿಂದ ಇದನ್ನು ನವನಾರಸಿಂಹ ಕ್ಷೇತ್ರ ಅಂತ ಕರೀತಾರೆ. ಅದರಲ್ಲಿ ಮೊದಲನೇದಾಗಿ ಜ್ವಾಲಾ ನರಸಿಂಹಸ್ವಾಮಿ. ಇದು ಬಂದು ನಾವು ಎಗುವಾ ಅಹೋಬಿಲಂನಿಂದ ಒಂದು ಟ್ರೆಕ್ಕಿಂಗ್ ಥರ ಇರುತ್ತೆ. ಈ ಒಂದು ಮೇಲಕ್ಕೆ ನಾವು ಹೋಗಬೇಕು ಅಂದರೆ 7 ಕಿಲೋಮೀಟರ್ಸ್ ಆಗುತ್ತೆ. ಈ ಅಹೋಬಿಲಂ ಕ್ಷೇತ್ರವು ನಂದ್ಯಾಲ ಜಿಲ್ಲೆ ಆಳಗುಡ್ಡ ಸಮೀಪದಲ್ಲಿರುತ್ತದೆ. ನಾವು ದಿಗುವ ಅಹೋಬಿಲಂನಿಂದ ಮೇಲಕ್ಕೆ ಬರ್ತಾ ಇದ್ದಂಗೆ ನಾವು ಇಲ್ಲಿ ಇನ್ನೊಂದು ಕಾರಂಜಿ ನಾರಸಿಂಹ ದೇವಸ್ಥಾನವನ್ನು ದರ್ಶನ ಮಾಡಬೇಕಾಗುತ್ತೆ. ಆ ಕಾರಂಜಿ ನಾರಸಿಂಹವನ್ನು ದರ್ಶನ ಮಾಡಿದ್ಮೇಲೆ ನಮಗೆ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೆಕ್ಕಿಂಗ್ಗೆ 6 ಕಿಲೋಮೀಟರ್ ಇರುತ್ತೆ. ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಅಂದರೆ ಮೇಲಕ್ಕೆ ಹಕ್ಕಕ್ಕಾಗದಿರೋರಿಗೆ ಡೋಲಿ ವ್ಯವಸ್ಥೆ ಸಹ ಇರುತ್ತೆ. ಪರ್ ಪರ್ಸನ್ಗೆ ಮೇಲಕ್ಕೆ ಕರ್ಕೊಂಡೋಗಿ ಕೆಳಕ್ಕೆ ಕರ್ಕೊಂಬಂದು 4000 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಮೆಟ್ಟಿಲುಗಳ ವ್ಯವಸ್ಥೆ ಸಹ ಇರುತ್ತದೆ. ಮತ್ತು ಇಲ್ಲಿ ನೀರಿನ ವ್ಯವಸ್ಥೆ ಸಹ ಇರುತ್ತೆ. ಅಂದರೆ ನೀರು ತುಂಬಾ ಮೇಲಿಂದ ಹರ್ಕೊ ಬರ್ತಾ ಇರುತ್ತೆ. ಇಲ್ಲೇ ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತೆ. ತುಂಬಾ ಸುಂದರವಾಗಿದೆ ಜಾಗ ನೋಡೋದಕ್ಕೆ. ಮತ್ತು ನಡೆಯೋಕ್ಕಾಗದಿರೋರು ಅಂದರೆ ನಡೆಯೋರು ಸಹ ಈ ಥರ ಒಂದು ಸ್ಟಿಕ್ಕಲ್ಲಿ ಅವೈಲೇಬಲ್ ಇರುತ್ತೆ. ಪರ್ ಸ್ಟಿಕ್ 10 ರುಪೀಸ್ ಏನೋ ಚಾರ್ಜ್ ಇರುತ್ತೆ. ಅದನ್ನು ಇಸ್ಕೊಂಡು ನಾವು ನಡೆಯೋದ್ರಿಂದ ನಮಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾಕಂದರೆ ಮುಂದೆ ನೀವು ನೋಡ್ತಾ ಇರ್ತೀರಾ ಅದು ಯಾವ ಥರ ನಾವು ಹೋಗಿ ಮೇಲ್ಗಡೆ ತಲುಪ್ತೀವಿ ಅಂದರೆ ಸ್ವಲ್ಪ ಮೆಟ್ಲು, ಸ್ವಲ್ಪ ನೀರು, ಕಲ್ಲು, ಅದೇ ಥರ ಫುಲ್ಲು ನಮ್ಮದು ಒಂದು ಟ್ರೆಕ್ಕಿಂಗ್ ಇರುತ್ತೆ. ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಒಂದ್ಸಲಿ ಆದರೂ ಇಂಥ ಜಾಗಗಳನ್ನೆಲ್ಲ ನಾವು ಬಂದು ನೋಡಬೇಕಾಗಿರುತ್ತೆ. ಮತ್ತು ಒಂದೊಂದ್ಸಲಿ ಅನಿಸುತ್ತೆ ಎಲ್ಲೆಲ್ಲಿ ಹೋಗಿ ದೇವರು ನೆಲೆಸಿದಾನಪ್ಪ, ಈ ದೇವ್ರನ್ನ ನಾವು ನೋಡೋಕೆ ಇಷ್ಟು ಕಷ್ಟಪಡಬೇಕಾ ಅನಿಸುತ್ತೆ. ಆದರೂ ಕೂಡ ಒಂಥರ ಈ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ನೀವೇ ನೋಡ್ತೀರಾ ಮುಂದೆ ಯಾವ ಥರ ನಾವು ಹೋಗ್ತೀವಿ ಅಂದರೆ ಅಲ್ಲಿನ ಜಾಗ ಹೇಗಿದೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಡು ಹೋಗ್ತೀನಿ. ಎಲ್ಲೂ ಮಿಸ್ ಮಾಡ್ತೀರಾ ಪೂರ್ತಿ ವಿಡಿಯೋನ ನೋಡ್ತಾ ಇರಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಪ್ಲೇಸು. ತುಂಬಾ ಸುಂದರವಾಗಿದೆ, ನೋಡಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಬಂದು ಫ್ಯಾಮಿಲಿ ಜೊತೆ ಬಂದು, ಫ್ರೆಂಡ್ಸ್ ಜೊತೆ ಬಂದು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ರೇ ಗೊತ್ತಾಗೋದು. ಅದು ಬಾಯಿಂದ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಗೆ ವರ್ಣಿಸಿದ್ರೂ ಸಾಧ್ಯ ಇಲ್ಲ. ಕಣ್ಣಿಂದ ನೋಡಿದ್ರೇ ಆ ಒಂದು ಸುಂದರವಾದ ಜಾಗವನ್ನು ಕಣ್ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾರೆಲ್ಲ ಇನ್ನೂ ಜ್ವಾಲಾ ನರಸಿಂಹಸ್ವಾಮಿನ ನೋಡಿಲ್ವೋ ದಯವಿಟ್ಟು ಬನ್ನಿ. ನೋಡಿ ಈ ರೀತಿ ಅರ್ಧ ನೀರಿರುತ್ತೆ, ಅರ್ಧ ಮೆಟ್ಲು, ಸ್ವಲ್ಪ ಮಡ್ ರೋಡು ಎಲ್ಲ ಇರುತ್ತೆ. ಈ ಥರ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಮೊದಲಿಗೆ ಅಲ್ಲಿ ವರಾಹ ನರಸಿಂಹಸ್ವಾಮಿ ಒಂದು ಸಿಗುತ್ತೆ, ಮತ್ತು ಮಾಲೋಲ ನರಸಿಂಹಸ್ವಾಮಿ ಸಿಗುತ್ತೆ. ಇವೆಲ್ಲವನ್ನು ನಾವು ದಾಟ್ಕೊಂಡು ಹೋದರೆ ನಮಗೆ ಜ್ವಾಲಾ ನರಸಿಂಹಸ್ವಾಮಿ ಸಿಗುತ್ತೆ.
ಇನ್ನೊಂದು ಹೇಳಬೇಕು ಅಂದರೆ, ನಾವು ವಯಸ್ಸಲ್ಲಿರೋರೇ ಅಯ್ಯೋ ಆಗಲ್ಲಪ್ಪ ಅಂದ್ಕೊತೀವಿ. ಅಲ್ಲಿ ನಾವು ನಡಿಬೇಕಾದ್ರೆ ನೋಡಿದ ಒಂದು ಅಚ್ಚರಿ ಏನಂದರೆ, ನಮಗಿನ್ನ ವಯಸ್ಸಾಗಿರೋರು, ತುಂಬಾ ವಯಸ್ಸಾಗಿರುತ್ತೆ, ಅದು ಒಬ್ರು ಸಪೋರ್ಟ್ ಇಲ್ದಿರ ನಡೆಯೋಕೆ ಆಗದಿರೋರು, ಇದ್ರ ಮಧ್ಯದಲ್ಲಿ ಒಬ್ಬರಾದರೆ ಅವರು ಏನಂತಾರೆ ಕಣ್ಣು ಕಾಣಲ್ಲ, ಕುರುಡ್ರು, ಅವ್ರನ್ನ ಇನ್ನೊಬ್ರು ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಬರ್ತಾ ಇದ್ದಿದ್ದು ಅದನ್ನ ನೋಡಿದ್ರೆ ಅಂತೂ ನಿಜವಾಗ್ಲೂ ದೇವ್ರು ಇದಾನಪ್ಪ ಅಂದರೆ, ಅವ್ರಿಗೆ ದೇವ್ರ ಮೇಲಿರೋ ನಂಬಿಕೆನೋ ಇಲ್ಲ, ಆ ದೇವ್ರನ್ನ ಅವ್ರ ಕಣ್ಣು ಕಾಣ್ದಿದ್ರು ಸಹ ನಾವು ದೇವ್ರನ್ನ ನೋಡಬೇಕು ಅಂತ ಅವ್ರು ಅಷ್ಟು ದೂರ ಬಂದಿದ್ರಲ್ಲ, ಅದನ್ನ ನೋಡಿ ಅಂತೂ ನಮಗೆ ತುಂಬಾ ಖುಷಿ ಆಯಿತು. ಆ ದೇವರು ನಿಜವಾಗ್ಲೂ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಅಜ್ಜಿ ತಾತ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಒಬ್ರಿಗೊಬ್ಬರು, ಅವರು ಮೋಸ್ಟ್ಲಿ ಅವ್ರ ಸೊಸೆ ಅನಿಸುತ್ತೆ, ಕರ್ಕೊಂಡು ಹೋಗ್ತಾಯಿದ್ರು. ಇವ್ರ ಜೊತೆಯೇ ನಾನು ಹೇಳಿದ್ದು ಒಬ್ಬ ಕಣ್ಣು ಕಾಣಿಸ್ತಿರೋ ಅಂಥ ಒಬ್ಬರು ಬಂದಿದ್ದರು. ಅವರು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಆ ದೇವ್ರ ಮೇಲೆ ನಂಬಿಕೆ ಅವ್ರನ್ನ ಅದೇ ಥರ ಇಟ್ಟಿರಲಿ, ದೇವ್ರು ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀವಿ. ಇವರು ಅಂತಲೇ ಅಲ್ಲ, ತುಂಬ ವಯಸ್ಸಾದ ಜನ ನಾವು ನೋಡಿದ್ವಲ್ಲ, ನಮಗೇ ಒಂದು ಸ್ವಲ್ಪ ಹತ್ತಿ ಇಳಿಯೋಷ್ಟೊತ್ತಿಗೆ ಅಪ್ಪ ಆಗಲ್ಲ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಇವ್ರು ಬಂದು ಆ ದೇವ್ರನ್ನ ದರ್ಶನ ಮಾಡಿದ್ರು ಅಂದರೆ ಅದು ಅವ್ರ ಪುಣ್ಯ ಅಂತಲೇ ಹೇಳ್ಬೋದು. ರಕ್ತಗುಂಡಂ. ಈ ರಕ್ತಗುಂಡಂ ಅಂದರೆ ನರಸಿಂಹಸ್ವಾಮಿಯು ಮಹಿಷಾಸುರನನ್ನು ಸಂಹರಿಸಿದಾಗ ಅವರ ಕೈಗಳೆಲ್ಲ ರಕ್ತದ ಕಲೆಗಳಾದಾಗ ಅವರ ಕೈಗಳನ್ನು ಈ ಕೊಳದೆಯಲ್ಲಿಯೇ ಬಂದು ತೊಳ್ಕೊಂಡ್ರು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಈಗಲೂ ಕೂಡ ಅಲ್ಲಿ ಆ ಒಂದು ಕೊಳದಲ್ಲಿ ಅಕ್ಕಪಕ್ಕದಲ್ಲಿ ನಾವು ರಕ್ತದ ಕಲೆಗಳನ್ನು ನೋಡಬಹುದು. ಈ ಒಂದು ದೇವಸ್ಥಾನದಲ್ಲಿ ನಾವು ಈ ನರಸಿಂಹನು ಮಹಿಷಾಸುರನನ್ನು ಈ ಥರ ಒಂದು ಮೊಣಕಾಲಿನ ಮೇಲೆ ಮಲಗಿಸಿಕೊಂಡು ಉಗುರಿನಲ್ಲಿ ಬಗೆದು ಸಂಹರಿಸಿದ್ದಾನೆ ಅಂತ ಹೇಳ್ತಾರಲ್ವ, ಆ ಒಂದು ದೇವರ ವಿಗ್ರಹವನ್ನು ನಾವು ಈ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಮತ್ತು ನಾವು ದೇವಸ್ಥಾನವೆಲ್ಲ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಉಗ್ರ ಸ್ತಂಭಂ ಅಂತ, ಅಂದರೆ ನರಸಿಂಹಸ್ವಾಮಿಯ ಪಾದಗಳು ಇರ್ತವೆ. ಆ ಒಂದು ಇದಕ್ಕೆ ಜ್ವಾಲಾ ನರಸಿಂಹಸ್ವಾಮಿಯಿಂದ ಮತ್ತೆ 3 ಕಿಲೋಮೀಟರ್ ಅಷ್ಟು ಮೇಲೆ ಇರುತ್ತೆ. ಅದು ಹೋಗೋಕ್ಕೆ 1 ಅವರ್, ಬರೋಕ್ಕೆ 1 ಅವರ್ ಅಂತ ಹೇಳಿದ್ರು. ಇನ್ನೊಂದೇನೆಂದರೆ ಅದು ತುಂಬಾ ಕಠಿಣವಾಗಿರುತ್ತೆ ಅಂತ ಹೇಳಿದ್ರು. ಯಾರೂ ಸಹ ಅಷ್ಟು ಧೈರ್ಯ ಮಾಡಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇರಲಿಲ್ಲ ನಾವು ಕಂಡಂಗೆ. ಇನ್ನು ನಮ್ಮ ಜೊತೆಯಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ, ನಮ್ಮ ಮಕ್ಕಳು ಹೋದರೂ ಕೂಡ ನಮ್ಮ ಯಜಮಾನ್ರು ಮಾತ್ರನೇ ಉಗ್ರ ಸ್ತಂಭ ಮತ್ತು ದೇವರ ಪಾದಗಳನ್ನ ನೋಡಿಕೊಂಡು ಬರ್ತಾರೆ. ನನ್ನ ಮಕ್ಕಳನ್ನ ಮತ್ತು ನಮ್ಮ ಮಾವನ್ನ ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ತುಂಬಾ ಕಠಿಣವಾಗಿತ್ತಂತೆ ಆ ಒಂದು ಜಾಗ. ನಮ್ಮ ಮನೆಯವರೇ ಪಾಪ ಹೇಳ್ತಾಯಿದ್ರು, ಅಲ್ಲಿ ಹೋಗಿ ನಿಂತರೆ ನನಗೆ ಕಾಲುಗಳೆಲ್ಲ ನಡುಗ್ತಾ ಇದ್ವು ಅಂತ ಹೇಳಿದ್ರು. ಅಷ್ಟು ಅಂಥ ಒಂದು ಜಾಗದಲ್ಲಿ ಆ ದೇವರು ನೆಲೆಸಿದ್ದಾನೆ ಅಂದರೆ ನಿಜ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅಲ್ಲೂ ಕೂಡ ರೋಪ್ ವ್ಯವಸ್ಥೆ ಎಲ್ಲ ಇದೆಯಂತೆ. ಜಸ್ಟ್ ತುದಿಯಲ್ಲಿ ಕಾಲಿಟ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕಂತೆ. ತುಂಬಾ ಕಷ್ಟ ಅಂತ ಇದ್ರು. ಯಾರೋ ಕೆಲವರು ಒಂದು 10 ಜನರಲ್ಲಿ 1-2-3 ಹೋಗ್ತಾ ಇದ್ರೇನೋ ಅಷ್ಟೇ ಅಂತೆ. ಇನ್ನೆಲ್ಲರೂ ಅರ್ಧ ಹೋಗಿ ರಿಟರ್ನ್ ಹಂಗೆ ವಾಪಸ್ ಬಂದುಬಿಡ್ತಾಯಿದ್ರು. ನೋಡ್ತಾ ಇದ್ರಲ್ಲ, ಇಲ್ಲೇ ಅಂದರೆ ನರಸಿಂಹಸ್ವಾಮಿಯ ಪಾದಗಳು ಈ ಒಂದು ಜಾಗದಲ್ಲಿದೆ. ನಮ್ಮ ಮನೆಯವ್ರು ಹೋದಾಗ
ಅವರು ದಿನ ಅಲ್ಲೇ ಇರ್ತಾರಂತೆ. ನಾವು ಒಂದ್ಸಲಿ ಹೋಗಿ ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಅಂದರೆ ಅವರು ವಾರಕ್ಕೊಂದ್ಸಲಿ ಕೆಳಗೆ ಬಂದು ಅವ್ರಿಗೆ ಏನೇನು ದಿನಸಿ ಇದು ಬೇಕೋ ಅವೆಲ್ಲ ತೊಗೊಂಡು ಹೋಗ್ತಾರೆ. ಮತ್ತು ಒಂದು ಮೊಬೈಲು, ಈಗಿನ ಕಾಲದಲ್ಲಂತೂ ಮೊಬೈಲ್ ಇಲ್ದಿರ ಅಂತೂ ಯಾರ ಕೈಯಲ್ಲೂ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಅಲ್ಲಿನ ಜನ ಅಲ್ಲಿ ಹೋದ್ರೆ ಅಂತೂ ನೆಟ್ವರ್ಕೇ ಇರಲಿಲ್ಲ, ಫೋನ್ಗಳು ಯಾವೂ ಸಹ ಬರ್ತಾ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ. ಅಂಥದ್ರಲ್ಲಿ ಈಗಿನ ಕಾಲದಲ್ಲೂ ಒಂದು ಫೋನಿನ ಒಂದು ಸಂಪರ್ಕ ಇಲ್ದಿರ, ಜನ ಸಂಪರ್ಕ ಇಲ್ದಿರ ಬಂದವ್ರನ್ನ ಹೋದವ್ರನ್ನ ನೋಡಿಕೊಂಡು ಕಾಲ ಕಳೀತಾ ಇದ್ದಾರೆ ಅಂದರೆ ತುಂಬಾ ಒಂಥರ ಗ್ರೇಟ್ ಅನ್ಬೋದು. ಏನಂದರೆ ಅದೇ ನರಸಿಂಹಸ್ವಾಮಿ ಸೇವೆ ಮಾಡೋ ಅಂಥ ಪುಣ್ಯ ಅವ್ರಿಗಿದೆ ಅಂತ ನಾವು ತಿಳ್ಕೊಬೇಕಷ್ಟೇ. ಅಂದರೆ ಈ ಉಗ್ರ ಸ್ತಂಭಕ್ಕೆ ಹೋಗುವ ದಾರಿಯಲ್ಲಿಯೇ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಎಳ್ಕೊಂಡು ಹೋಗಿ ಮೇಲೆಗಡೆ ಹೋಗಿ ಸಂಹರಿಸಿದ್ದಾನೆ ಎಂದು ಹೇಳುತ್ತಾರೆ. ಸೊ ಇದಾಗಿತ್ತು ನಮ್ಮ ಜ್ವಾಲಾ ನರಸಿಂಹಸ್ವಾಮಿಯ ಪ್ರಯಾಣ. ಯಾರೆಲ್ಲ ಇನ್ನೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋ ಮಕ್ಕಳ ಜೊತೆ ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬಾ ಸುಂದರವಾಗಿರುತ್ತೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.